ನಿಮ್ಮ ಆಶೀರ್ವಾದದಿಂದ ಇಲ್ಲಿವರೆಗೆ 2 ಸಿನಿಮಾ ಮಾಡಿ ಇದು 3ನೇ ಸಿನಿಮಾಗೆ ಹೆಜ್ಜೆ ಇಡ್ತಾ ಇದ್ದೀವಿ. ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ಈ ಕತೆ ಬರೆಯುವಾಗ ನಾನು, ನಂದಿರಾಜ್ ಶಿವಮೊಗ್ಗ ಮತ್ತು ಹರ್ಷಿತ್ ಆ್ಯಂಡ್ ಆರ್ಯನ್ ಮಾಸ್ಟರ್ ಈ 4 ಪಿಲ್ಲರ್ಸ್ ಇದ್ವಿ. ಒಂದು ಪ್ರಯತ್ನ ಮಾಡೋಣ, ಆಫ್ ಬೀಟ್ ಏನಾರ ಹೊಸದಾಗಿ ಇದು ಮಾಡೋಣ ಅಂದಾಗ ಈ ಒಂದು ಡಿವೈನ್ ಸಾಗ, ಒಂದು ದೈವಿಕ ಸಾಹಸ ಗಾಥೆ, ಈ ಬ್ಯಾಕ್ಡ್ರಾಪಲ್ಲಿ ನಡೆಯುವಂಥ ಒಂದು ಕತೆ ಇದು. ಕಮಂಡಲ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತಿರಬಹುದು. ಸೊ ಅದು ಋಷಿಮುನಿಗಳ ಕೈಯಲ್ಲಿರುತ್ತೆ. ಅದು ನಮ್ಮ ನರಮಂಡಲದ 7 ಅಂಗಾಂಗಗಳನ್ನು ಬೆಸೆಯುವಲ್ಲಿ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಈ ಕಮಂಡಲದ ತೀರ್ಥ ಅತಿ ಶ್ರೇಷ್ಠವಾದ ತೀರ್ಥ. ಇದು ಬದುಕನ್ನು ಕೊಡುತ್ತೆ, ಬದುಕನ್ನು ಬೆಸೆಯುತ್ತೆ, ನಮ್ಮಲ್ಲಿ ಪಾವಿತ್ರತೆಯನ್ನು ಹೆಚ್ಚಿಸುತ್ತೆ. ಹಾಗೆಯೇ ಈ ಚಿತ್ರ ನೋಡುವವರ ಮನಸ್ಸಲ್ಲಿ ನಿಜವಾಗ್ಲೂ ಅಚ್ಚಳಿಯದ ಒಂದು ಭಾವವನ್ನು ಮೂಡಿಸುತ್ತೆ. ಈ ಕಮಂಡಲ ಅನ್ನೋದು ಒಂದು ದೈವಿಕ ಲೈನ್ ಇಟ್ಕೊಂಡು ಸೃಷ್ಟಿಯಾದಂಥ ಒಂದು ಕತೆ. ಸೊ ಈ ಕತೆ ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಎಲ್ಲೂ ಯಾರಿಗೂ ಆಭಾಸ ಆಗಲಾರ್ದಂಗೆ, ಬೋರ್ ಆಗಲಾರ್ದಂಗೆ, ಖುಷಿಯಾಗಿ ಮನೆಯಲ್ಲಿರೋ ಹಿರಿಯರಿಂದ ಹಿಡ್ಕೊಂಡು ಈಗ ತಾನೇ ಹುಟ್ಟಿದ ಹಸು ಗೂಸು ಕೂಡ ಖುಷಿಪಟ್ಟು ಎದ್ದು ಚಪ್ಪಾಳೆ ಹೊಡೆಯೋ ಮಟ್ಟಿಗೆ ಈ ಚಿತ್ರವನ್ನು ಮಾಡುವ ಪ್ರಯತ್ನವನ್ನು ನಮ್ಮ ಇಡೀ ತಂಡ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಸರ್, ಮಾರ್ಚ್ 20ರಿಂದ ಶೂಟಿಂಗು. ಮೊದಲ ಶೆಡ್ಯೂಲನ್ನು ನಾವು ಇಲ್ಲೇ ಬೆಂಗಳೂರಲ್ಲಿ ಶುರು ಮಾಡ್ತಾ ಇದ್ದೀವಿ. ಸೆಕೆಂಡ್ ಶೆಡ್ಯೂಲನ್ನು ತೀರ್ಥಹಳ್ಳಿ, ಶಿವಮೊಗ್ಗ ಈ ಬೇಸ್ಮೆಂಟಲ್ಲಿ ಶೂಟಿಂಗ್ ಪ್ಲಾನಿಂಗ್ ನಡೆದಿದೆ. ಆ್ಯಂಡ್ ನನ್ನ ಬೆನ್ನೆಲುಬು ಯಾರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, VFX ಟೀಮ್ ಮತ್ತು ನನ್ನ ಚಾಚಾ ಅವರು ಮೇನ್ ಬೇಕು. ಯಾಕೆಂದರೆ ಇದು ಫುಲ್ ಫ್ಲೆಜ್ಡ್ ಒಂದು ಬೇರೆ ಝೋನ್ ಇಟ್ಕೊಂಡು ಮಾಡಿದಂಥ ಕತೆ ಆಗಿರೋದ್ರಿಂದ ನಮ್ಮ ಆರ್ಟಿಸ್ಟ್ಗಳು ಪರ್ಫಾರ್ಮೆನ್ಸು ಜೊತೆಗೆ ನಮ್ಮ ಟೆಕ್ನಿಷಿಯನ್ಸ್ಗಳ ಒಂದು ವರ್ಕು, ಇವೆರಡರ ಜುಗಲ್ ಬಂದು ಈ ಸಿನಿಮಾದಲ್ಲಿ ನೀವು ನೋಡಲಿದ್ದೀರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಚಾಲೆಂಜ್ ಫಾರ್ ಆರ್ಟಿಸ್ಟ್ ಆ್ಯಂಡ್ ಚಾಲೆಂಜ್ ಫಾರ್ ಟೆಕ್ನಿಷಿಯನ್ಸ್. ಇವೆರಡೂ ಸೇರಿದಾಗ ಒಂದು ಅದ್ಭುತವಾದ ಕಮಂಡಲ ಸೃಷ್ಟಿ ಆಗ್ತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇಟ್ಸ್ ಅ ರೆಗ್ಯುಲರ್ ಫಿಲಮ್ ವಿತ್ ಲಿಟಲ್ ಬಿಟ್ ಆಫ್ ಫ್ಯಾಂಟಸಿ. ಸಣ್ಣ ಪುಟ್ಟ ಅಂದರೆ ನ್ಯಾಚುರಲ್ ಆಗಿ ನೋಡಿದವ್ರಿಗೆ ಇದು VFX ಮಾಡಿದ್ದಾರೆ, ಇಲ್ಲೇನೋ ಬೇರೆ ತೋರಿಸಿದ್ದಾರೆ, ಗ್ರಾಫಿಕ್ಸ್ ಮಾಡಿದ್ದಾರೆ ಅನ್ನೋ ಥರ ಇರಲ್ಲ. ಬಟ್ ಆ ಫೀಲ್ ತೊಗೊಂಬಂದಿರ್ತಿದ್ದೀವಿ. ಫುಲ್ ಸಂಪೂರ್ಣವಾಗಿ 100% ಫ್ಯಾಂಟಸಿ ಅಲ್ಲ, 100% ಕಮರ್ಷಿಯಲ್ ಅಲ್ಲ, ಬ್ಲೆಂಡಿಂಗ್ ಆಫ್ ಬೋತ್. ಸೊ ಎರಡನ್ನ ಬ್ಲೆಂಡ್ ಮಾಡಿ ಹೆಣದಂತಹ ಒಂದು ಕತೆ. ಖಂಡಿತ ಸರ್, 3 ಲೇಯರಲ್ಲಿ ಹೋಗುತ್ತೆ. ಒಂದು ಈಗಿನ ಕಮರ್ಷಿಯಲ್ಲು, ಒಂದು ಹಿಂದೆ ನಡೆದಂಥ ಪೌರಾಣಿಕ ಕತೆ, ಇನ್ನೊಂದು ಪುನರ್ಜನ್ಮದ ಕತೆ. ಈ 3 ಲೈನ್ ಇಟ್ಕೊಂಡು ಹೋಗುವಂಥ ಒಂದು ಕತೆ 3 ಝೋನಲ್ಲಿ ಸಾಗ್ತಾ ಇರುತ್ತೆ. ಮಾರ್ಚ್ 20ರಿಂದ ಡೆಫಿನೆಟ್ಲಿ ಇದು 3 ಇಯರಲ್ಲಿ ನಡೆಯೋ ಕತೆ. ಒಂದು 3 ಲೇಯರಲ್ಲಿ ಬರುತ್ತೆ. ಪ್ರೆಸೆಂಟ್, ಮಿಡ್ ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್. ಇಲ್ಲ ಸರ್, ಇದರಲ್ಲಿ ಹಿಂದೆ ಆ್ಯಕ್ಟಿಂಗ್ ಮಾಡ್ತೀನಿ, ತೆರೆ ಹಿಂದೆ. ಸರ್ ಹೆಸರು ನನ್ನ ಅದೇ ಇದೆ ಫಸ್ಟ್ ಸಿನಿಮಾದಿಂದಲೂ. ಆ್ಯಕ್ಚುಲಿ ಶಿವ್ ಜಮಖಂಡಿ ಅಂತ, ಅದು ಫಸ್ಟ್ ಸಿನಿಮಾದಲ್ಲೂ ಶ್ರೀಜಾ ಅಂತಲೇ ಇತ್ತು. ಬಟ್ ಈಗ ಅದು ಬ್ರ್ಯಾಕೆಟಲ್ಲಿ ಶಿವ್ ಜಮಖಂಡಿ ಹಾಕಿಲ್ಲ, ಬರೀ ಶ್ರೀಜಾ ಅಂತಲೇ ಇದೆ ಸರ್. ಶ್ರೀಜಾ ಅಂದರೆ ಶಿವ್ ಜಮಖಂಡಿ. ನಮ್ಮ ಕೋ ಡೈರೆಕ್ಟರ್ ಹೇಳ್ತಾರೆ ಫ್ರೀ ಆಗಿರಲಿ ಅಂತ ಬಿಟ್ಟಿದ್ದಾರಂತೆ. ಥ್ಯಾಂಕ್ ಯು ಸರ್. ಸರ್ ಸಾಂಗ್ಸ್ ಆ್ಯಸ್ ಅ ಬೀಯಿಂಗ್ ಎ ರೈಟರ್ ಸಾಂಗ್ಸ್ಗಳನ್ನ ಕಂಪೋಸ್ ಮಾಡಿ ರೈಟ್ ಮಾಡಿದ್ದೀನಿ. ನನ್ನ ಮ್ಯೂಸಿಕ್ ಟೀಮ್ ಹರ್ಷ ಕೋಗೋಡು ಮತ್ತು ವಿನೀತ್ ಈ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ಇದಕ್ಕೆಲ್ಲ ಸಂಪೂರ್ಣ ಒಂದು ತಂಡ ರೆಡಿಯಾಗಿದೆ. ಅದು ಫೇಡರ್ಸ್ ಆ್ಯಂಡ್ ನಾಬ್ಸ್ ಅನ್ನುವಂಥ ಒಂದು ಕಂಪ್ನಿ ಜೊತೆ ಟೈಅಪ್ ಆಗಿದ್ದೀವಿ. ಆ ಕಂಪ್ನಿಯವರು ಪ್ರೋಗ್ರಾಮಿಂಗ್ ವರ್ಷನ್ಸ್ಗಳನ್ನೆಲ್ಲ ನೋಡ್ಕೋತಾ ಇದ್ದಾರೆ. ಇದು ಆ್ಯಕ್ಚುಲಿ ಇನ್ಸ್ಟಿಂಕ್ಟ್ ಆಗಿ ಹುಟ್ಕೊಂಡಿದ್ದು ಸರ್. ಒಂದು ದೇವಸ್ಥಾನಕ್ಕೆ ವಿಸಿಟ್ ಹೋಗಿದ್ವಿ ನಾವು ಮತ್ತು ನಮ್ಮ ತಂಡ ಎಲ್ಲ ಸೇರ್ಕೊಂಡು, ಹೊಸದಾಗಿ ಏನೋ ಮಾಡೋಣ ಅಂತ ಮೈಂಡಲ್ಲಿ ಏನೂ ಇಟ್ಕೊಳ್ಳಾರ್ದೆ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನದಲ್ಲಿ ನಮ್ಮ ವೈಬ್ರೇಷನ್ ಅನಿಸಿ ಆ ದೇವಸ್ಥಾನದಿಂದ ಹೊರಗೆ ಬಂದ ತಕ್ಷಣ ಫಸ್ಟ್ ಹೇಳಿದೆ ಈ ಟೈಟ್ಲು, ಆಮೇಲೆ ಕತೆ ಶುರುವಾಗಿದೆ ಸರ್. ಖಂಡಿತ ಸರ್, ಅದು ದೈವಿ ತೀರ್ಥ ಕುಡ್ದಿರ್ತೀವಿ ಸರ್. ಡೆಫಿನೆಟ್ಲಿ ನೀವೆಲ್ಲ ದಯಮಾಡಿ ನಾನು ಕೇಳ್ಕೊಳ್ಳೋದಿಷ್ಟೇ, ಸೋತಾಗ ಆಳಿಗೊಂದು ಕಲ್ಲು ಅಂತ ಎಸೆಯೋ ಜಗತ್ತಲ್ಲಿ ನಾನು ಮನು ಅಣ್ಣನ ಮತ್ತು ಜಗ್ಗಿ ಅಣ್ಣನ ನಾನು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಧನಂಜಯ್ ಸೇರಿ ಒಂದು ಸಿನಿಮಾ ಮಾಡಿದ್ವಿ ಸರ್, gulal.com ಅಂತ. ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂದರೆ ರಿಲೀಸ್ ಅನೌನ್ಸ್ ಮಾಡ್ಕೊಂಡು 3 ಸಾರಿ ರಿಲೀಸ್ ಅನೌನ್ಸ್ ಮಾಡ್ಕೊಂಡ್ವಿ, 3 ಸಾರಿನೂ ಪೋಸ್ಟ್ಪೋನು ಕಾರಣಾಂತರಗಳಿಂದ. ಕೊರೋನಾ ಬಂತು, ಒಂದಾದ್ಮೇಲೆ ತೊಂದರೆಗಳ ಮೇಲೆ ತೊಂದರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.